ನಮಸ್ಕಾರ ಸ್ನೇಹಿತರೆ. ಇಂದು ದೇಶದಲ್ಲಿ ತುಂಬಾ ಚರ್ಚೆ ಆಗುತ್ತಿರುವ ಒಂದು ದೊಡ್ಡ ಕಾನೂನು ವಿಷಯದ ಬಗ್ಗೆ ಮಾತನಾಡೋಣ. ಅದರಿಂದ ತಕ್ಷಣವೇ ನಮ್ಮ JVM ಕನ್ನಡ ಕಾನೂನು ಅರಿವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ಈ ವಿಷಯದ ಬಗ್ಗೆ ಮಾತನಾಡಿದಾಗ ತಮ್ಮಲ್ಲಿ ಮೂಡುವಂತಹ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ನಮ್ಮನ್ನು ಕೇಳಿ, ಅದರ ಉತ್ತರ ಪಡೆಯೋಣ, ಉತ್ತರ ತಿಳಿಸೋಣ. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಮಹತ್ವದ ಮಾತು ಹೇಳಿದೆ. ಅದು ಏನೆಂದರೆ, ಸಮಾನತೆ ಬೇಕಾದರೆ ಅದರಲ್ಲಿ ಬರುವ ಉತ್ತರ ಒಂದೇ, ಅದು ಯೂನಿಫಾರ್ಮ್ ಸಿವಿಲ್ ಕೋಡ್. ಅಂದರೆ ದೇಶದ ಎಲ್ಲ ನಾಗರಿಕರಿಗೆ ಒಂದೇ ನಾಗರಿಕ ಕಾನೂನು ಇರಬೇಕು ಎಂಬ ವಿಚಾರ ಮತ್ತೆ ದೇಶದ ಮಟ್ಟದಲ್ಲಿ ದೊಡ್ಡ ಚರ್ಚೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏನು, ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಸಾಮಾನ್ಯ ಜನರಿಗೆ ಇದರಿಂದ ಏನು ಪ್ರಯೋಜನ ಎಂಬುದರ ಬಗ್ಗೆ ಇಂದು ಸರಳವಾಗಿ ತಿಳಿಯೋಣ. 2026 ಇದೇ ತಿಂಗಳ ಮಾರ್ಚ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮುಂದೆ ಒಂದು ಮಹತ್ವದ ಅರ್ಜಿ ಬಂದಿತ್ತು. ಈ ಅರ್ಜಿಯಲ್ಲಿ ಒಂದು ಆರೋಪ ಮಾಡಲಾಗಿತ್ತು. ಅದು ಮುಸ್ಲಿಂ ಪರ್ಸನಲ್ ಲಾ ಶರಿಯತ್ ಅಪ್ಲಿಕೇಶನ್ ಆಕ್ಟ್ 1937 ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಆಸ್ತಿ ಹಂಚಿಕೆಯಲ್ಲಿ ಪುರುಷರಿಗಿಂತ ಕಡಿಮೆ ಪಾಲು ಸಿಗುತ್ತದೆ ಎಂಬುದು, ಮತ್ತು ಇದು ಸಂವಿಧಾನದ ಸಮಾನತೆಯ ಹಕ್ಕಿಗೆ ವಿರುದ್ಧವಾಗಬಹುದು ಎಂದು ಅರ್ಜಿದಾರರು ಹೇಳಿರುತ್ತಾರೆ. ಈ ವಿಚಾರಣೆಯನ್ನು ನಡೆಸಿದ ಪೀಠದಲ್ಲಿ ಇದ್ದವರು ಚೀಫ್ ಜಸ್ಟಿಸ್ ಸೂರ್ಯಕಾಂತ್, ಜಸ್ಟಿಸ್ ಜಯಮಾಲಾ ಬಾಗಚಿ, ಜಸ್ಟಿಸ್ ಆರ್ ಮಾಧವನ್. ವಿಚಾರಣೆ ವೇಳೆ ನ್ಯಾಯಾಲಯ ಒಂದು ಮಹತ್ವದ ಮಾತು ಹೇಳಿತು. ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದರೆ ಸಮಸ್ಯೆಗೆ ಉತ್ತರ ಯೂನಿಫಾರ್ಮ್ ಸಿವಿಲ್ ಕೋಡ್ ತರುವುದಾಗಿದೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯದ ಮುಂದೆ ಬಂದಿರೋ ಪ್ರಶ್ನೆಗೆ ಉತ್ತರವಾಗಿ ಈ ಕಾನೂನು ರದ್ದು ಮಾಡಿದರೆ ನಂತರ ಏನು, ಅಂದರೆ ಶರಿಯತ್ ಕಾನೂನು ರದ್ದು ಮಾಡಿದರೆ ಏನು ಅಂತ. ಅಂದರೆ ನ್ಯಾಯಾಲಯದ ಕೇಳಿದ ಪ್ರಶ್ನೆ, ಈ ಶರಿಯತ್ ವಾರಸತ್ವ ನಿಯಮಗಳನ್ನು ರದ್ದು ಮಾಡಿದರೆ ಮತ್ತೆ ಯಾವ ಕಾನೂನು ಅನ್ವಯವಾಗಬೇಕು? ಇದು ದೊಡ್ಡ ಸಮಸ್ಯೆ ಆಗಿತ್ತು. ಆಗ ಈ ಸಮಸ್ಯೆ ಏನೆಂದರೆ, ಆಸ್ತಿ ಹಂಚಿಕೆ, ವಾರಸತ್ವ, ಕುಟುಂಬ ಹಕ್ಕುಗಳು ಎಲ್ಲದರಲ್ಲೂ ಲೀಗಲ್ ವ್ಯಾಕ್ಯೂಮ್ ಉಂಟಾಗುತ್ತೆ. ಅದಕ್ಕಾಗಿ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿತು, ಯೂನಿಫಾರ್ಮ್ ಸಿವಿಲ್ ಕೋಡ್ ರೂಪಿಸುವುದು ಒಳ್ಳೆಯ ವಿಚಾರ. ಹಾಗಾಗಿ ನ್ಯಾಯಾಲಯದ ಈ ಕೆಲಸವನ್ನು ನ್ಯಾಯಾಲಯ ಮಾಡುವ ಆಗಿಲ್ಲ, ಮತ್ತು ಸಂಸತ್ತಿನ ಕೆಲಸ ಆಗಿದೆ ಎಂದು. ಈ ನಿಟ್ಟಿನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ದೇಶದ ಎಲ್ಲ ನಾಗರಿಕರಿಗೆ ಒಂದೇ ನಾಗರಿಕ ಕಾನೂನು ತರುವುದು ಎಂದು ಈ ಆಲೋಚನೆ ಬಂದಿದ್ದು ಆರ್ಟಿಕಲ್ 44 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಂದರೆ ಭಾರತ ಸಂವಿಧಾನದ ಆರ್ಟಿಕಲ್ 44ರಲ್ಲಿ ಇದರ ಬಗ್ಗೆ ಹೇಳಿದೆ. ಈ ಆರ್ಟಿಕಲ್ ಅಲ್ಲಿ ಸಂವಿಧಾನ ಹೇಳುತ್ತದೆ ನಮಗೆ, ರಾಜ್ಯವು ದೇಶದ ನಾಗರಿಕರಿಗೆ ಒಂದೇ ನಾಗರಿಕ ಕಾನೂನು ತರಲು ಪ್ರಯತ್ನಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಮೆನ್ಷನ್ ಆಗಿದೆ. ಈ ನಿಟ್ಟಿನಲ್ಲಿ ಈ ಕಾನೂನು ವಿಷಯಗಳಿಗೆ ಸಂಬಂಧಿಸಿದ ವಿಚಾರ ಏನೆಂದರೆ, ಈ ಆರ್ಟಿಕಲ್ 44 ಸಂಬಂಧಿಸಿದ ಬದಲಾವಣೆಗೆ ಮುಖ್ಯ ವಿಚಾರ ಯಾವುದೆಂದರೆ, ಅದು ಮದುವೆ, ವಿಚ್ಛೇದನೆ, ಆಸ್ತಿ ವಾರಸತ್ವ, ದತ್ತು ಸ್ವೀಕಾರ ಇವೆಲ್ಲವೂ ಈಗ ಧರ್ಮದ ಆಧಾರದಲ್ಲಿ ಬದಲಾಗುತ್ತಿವೆ. ಈ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಸುಪ್ರೀಂ ಕೋರ್ಟ್ ಈ ವಿಷಯಗಳನ್ನು ಹೇಳುತ್ತಲೇ ಬಂದಿದೆ. ಕೆಲವು ಪ್ರಕರಣಗಳಲ್ಲಿ ಮೊಹಮ್ಮದ್ ಅಹ್ಮದ್ ಖಾನ್ ವರ್ಸಸ್ ಶಾ ಬಾನು ಬೇಗಂ, ಈ ಪ್ರಕರಣದಲ್ಲಿ ವಿಚ್ಛೇದನಗೊಂಡ ಮುಸ್ಲಿಂ ಮಹಿಳೆಗೆ ಪಾಲನೆ ಹಕ್ಕು ನೀಡಲಾಯಿತು. ಮುಂದುವರೆದು ಸರಳ ಮುದ್ಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಪ್ರಕರಣದಲ್ಲಿ ಕೆಲವು ಜನರು ಎರಡನೇ ಮದುವೆ ಮಾಡಲು ಧರ್ಮಾಂತರವನ್ನು ದುರುಪಯೋಗಿಸಿಕೊಂಡರು. ಮತ್ತೊಂದು ಪ್ರಕರಣದಲ್ಲಿ ಶಯರಾ ಬಾನು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಪ್ರಕರಣದಲ್ಲಿ ಟ್ರಿಪಲ್ ತಲಾಕ್ ವಿಚಾರ ಚರ್ಚೆಗೆ ಬಂದಿತ್ತು. ಈ ಎಲ್ಲ ಪ್ರಕರಣಗಳಲ್ಲಿ ನ್ಯಾಯಾಲಯವು ಒಂದೇ ವಿಷಯ ಹೇಳಿದೆ, ವೈಯಕ್ತಿಕ ಕಾನೂನುಗಳು ಕೆಲವೊಮ್ಮೆ ಸಮಾನತೆಗೆ ವಿರುದ್ಧವಾಗಬಹುದು. ಈ ರೀತಿ ಸಮಾನತೆ ಈ ಮೂರು ಕಾನೂನುಗಳಲ್ಲಿ ವಿರುದ್ಧವಾಗಿದ್ದು,
ಈ ರೀತಿ ಇದು ಸಮಸ್ಯೆ ಬಂದಾಗ ಹಿಂದಿನ ಭಾರತದಲ್ಲಿ ಇದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಈ ಕಾರಣದಿಂದ ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಬೇರೆ ಕಾನೂನುಗಳು ಇರುವುದರಿಂದ ಈ ಸಮಸ್ಯೆ ಉಂಟಾಗಿರೋ ಕಾರಣ ಅದರಲ್ಲಿ ಮುಖ್ಯ ಉದಾಹರಣೆ ಎಂದರೆ ಹಿಂದೂ ಸಕ್ಸೆಷನ್ ಆಕ್ಟ್ 1956. ಇದರಲ್ಲಿ ಮಗಳಿಗೆ ಮಗನಷ್ಟೇ ಸಮಾನ ಹಕ್ಕು ಇದೆ ಎಂದು ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರುವಂತ ವಿಚಾರ. ಈ ಹಿಂದೂ ಸಕ್ಸೆಷನ್ ಆಕ್ಟ್ ಈ 2005ರಲ್ಲಿ ಮಗಳಿಗೆ ಮಗನಷ್ಟೇ ಸಮಾನ ಹಕ್ಕು ಇದೆ ಎಂದು ತೀರ್ಮಾನಿಸಲಾಗಿದೆ. ಅದೇ ರೀತಿ ಮುಸ್ಲಿಂ ಪರ್ಸನಲ್ ಲಾ ಶರಿಯತ್ ಅಪ್ಲಿಕೇಶನ್ ಆಕ್ಟ್ 1937 ಇದರಲ್ಲಿ ಕೆಲ ಸಂದರ್ಭಗಳಲ್ಲಿ ಪುರುಷರಿಗೆ ಹೆಚ್ಚಿನ ಪಾಲು ಸಿಗುತ್ತದೆ, ಆಸ್ತಿ ಪಾಲು ಸಿಗುತ್ತದೆ. ಅದೇ ರೀತಿ ಕ್ರೈಸ್ತ ಸಮುದಾಯದಲ್ಲಿ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925 ಇಲ್ಲಿ ಅನ್ವಯ ಆಗುತ್ತದೆ. ಅಂದರೆ ಒಂದೇ ಸಮಸ್ಯೆಗೆ 3 ಕಾನೂನು, ಇದು ದೊಡ್ಡ ಕಾನೂನು ಗೊಂದಲ ಆಗಿ ಸಮಸ್ಯೆ ಉಂಟಾಗಿದೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯ ಮತ್ತೊಂದು ಮಹತ್ವದ ಎಚ್ಚರಿಕೆ ನೀಡಿದೆ. ಅದೇನೆಂದರೆ ನ್ಯಾಯಾಲಯವು ಈಗಿರುವ ವೈಯಕ್ತಿಕ ಕಾನೂನುಗಳನ್ನು ಏಕಾಏಕಿ ರದ್ದು ಮಾಡಬಾರದು. ಏಕೆಂದರೆ ದೇಶದಲ್ಲಿ ಕಾನೂನು ಗೊಂದಲ ಉಂಟಾಗುತ್ತದೆ ಮತ್ತು ಲಕ್ಷಾಂತರ ಜನರಿಗೆ ಸಮಸ್ಯೆ ಉಂಟಾಗುತ್ತದೆ. ಆದ್ದರಿಂದ ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕು. ಅದನ್ನು ತರಬೇಕಾದರೆ ಸಂಸತ್ತು ಕಾನೂನು ಮಾಡಬೇಕು. ನ್ಯಾಯಾಲಯದಿಂದ ಇವೆಲ್ಲ ಮಾಡಲಾಗುವುದಿಲ್ಲ, ಸಂಸತ್ತೇ ಕಾನೂನು ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೇಳಿದೆ. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ ದೇಶದಲ್ಲಿ ನಿಜವಾದ ಸಮಾನತೆ ಬೇಕಾದರೆ ಒಂದು ದೇಶ ಒಂದು ನಾಗರಿಕ ಕಾನೂನು. ಮತ್ತೊಮ್ಮೆ ಹೇಳ್ತೇನೆ, ದೇಶದಲ್ಲಿ ನಿಜವಾದ ಸಮಾನತೆ ಇರಬೇಕಾದರೆ ಒಂದು ದೇಶ ಒಂದು ನಾಗರಿಕ ಕಾನೂನು ಇರಬೇಕು ಎಂದು. ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ಪರಿಹಾರವಾಗಿ ನಮ್ಮ ಕಾನೂನು ವ್ಯವಸ್ಥೆಯನ್ನು ಉತ್ತಮ ಸ್ಥಿತಿಗೆ ತರುತ್ತದೆ. ಆ ನಿಟ್ಟಿನಲ್ಲಿ ಈ ಕಾನೂನು ಬರಬೇಕೇ ಬೇಡವೇ ಎಂಬ ಅಂತಿಮ ನಿರ್ಧಾರ ನ್ಯಾಯಾಲಯದ ಕೈಯಲ್ಲಿಲ್ಲ, ಅದು ಸಂಸತ್ತಿನ ಕೈಯಲ್ಲಿದೆ ಮತ್ತು ಭಾರತದ ಜನರ ಪ್ರಜಾಪ್ರಭುತ್ವದ ನಿರ್ಧಾರವಾಗಿದೆ. ಈ ನಿಟ್ಟಿನಲ್ಲಿ ಕೊನೆಗೆ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಅದು ಏನೆಂದರೆ, ಒಂದು ದೇಶಕ್ಕೆ ಒಂದು ಕಾನೂನು ಇರಬೇಕಾ ಅಥವಾ ಧರ್ಮದ ಆಧಾರದಲ್ಲಿ ಬೇರೆ ಬೇರೆ ಕಾನೂನು ಇರಬೇಕಾ? ಸ್ನೇಹಿತರೆ, ಈ ವಿಚಾರವಾಗಿ ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯಗಳಿಗೆ ಸೂಕ್ತವಾಗಿ ವಿಚಾರಗಳನ್ನು ಕೈಗೊಳ್ಳೋಣ. ನಮಸ್ತೆ, ಅಭಿನಂದನೆಗಳು.